ವಾರ ಎಲ್ಲ ದುಡ್ದಿರೋ ದೇಹಕ್ಕೆ ಒಂದು ದಿನ ಆದರೂ ರೆಸ್ಟ್ ಬೇಕಲ್ಲೇನ. ಅದಕ್ಕೆ ನಾ ಸಂಡೇ ಸ್ವಲ್ಪ ರಿಲ್ಯಾಕ್ಸಿಂಗ್ ಡೇ ಆಗಿ ಇಟ್ಕೊಂಡಿರ್ತೀನಿ. ಲೇಟಾಗಿ ಹೇಳ್ತೀನಿ, ಎಲ್ಲರಿಗೂ ಹೇಳಿರ್ತೀನಿ ನಾನು ಲೇಟಾಗಿ ಹೇಳ್ತೇನಂತ. ಮತ್ತು ಅಂಥ ಪರಿ ಏನು ಲೇಟಾಗಿ ಹೇಳಂಗಿಲ್ಲ, 9 ಗಂಟೆಗೆಲ್ಲ ಎದ್ದು ಬಿಟ್ಟಿರ್ತೀನಿ. ಸೊ ಇವತ್ತಿನ ನಮ್ಮ ಮನೆ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಅಂತ ಹೇಳಿಬಿಟ್ಟು ನಾವಿಲ್ಲಿ ಮಾಡೇವಿ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ ಪರೋಟ ಮಾಡೇವಿ. ಎಣ್ಣೆ ಇಲ್ದ ಮಾಡೀನಿ, ಭಾಳ ಮಸ್ತ್ ಇರ್ತೈತಿ, ದೇಹಕ್ಕೂ ಒಳ್ಳೆಯದು. ಮಕ್ಕಳು ಕುಂಬಳಕಾಯಿ ತಿನ್ಲಾರ್ದಕ್ಕೆ ಭಾಳ ಹಠ ಮಾಡ್ತಿರ್ತಾವೆ. ಸೊ ಈ ರೀತಿಯಾಗಿ ಅವಕ್ಕೆ ಡಿಫ್ರೆಂಟ್ ಮಾಡಿ ಅವ್ರ ದೇಹದಾಗ ಸೇರಿಸಿದ್ರೆ ಎಲ್ಲ ಬೆನಿಫಿಟ್ಸೂ ಹೋಗ್ತಾವೆ, ನಮಗೂ ಖುಷಿಯಾಗಿರ್ತೈತೆ ಅಂತ ಹೇಳ್ಕೊತ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ. ಯಾಕಂದ್ರೆ ಇಲ್ಲಿ ನಾನು ನಿಮಗೆ ರೆಸಿಪಿ ಮಾತ್ರ ಹೇಳಂಗಿಲ್ಲ, ಪ್ರತಿಯೊಂದು ಬೆನಿಫಿಟ್ಸೂ ಡೀಟೇಲಾಗಿ ಹೇಳತ್ತೂ ಅದನ್ನು ನೀವು ಯಾಕೆ ತಿನ್ನಬೇಕು ಅನ್ನೋದು ಮೇನ್ ನನ್ನ ಕಾನ್ಸೆಪ್ಟ್ ಆಗೈತಿಲ್ಲ. ಅದರಿಂದ ಕಡಿ ತನಕ ನೋಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡಿರಿ, ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಸೊ ಫಸ್ಟಿಗೆ ನಾವಿಲ್ಲಿ ಏನು ಮಾಡಿಬಿಡೋಣ ಅಂತಂದ್ರೆ, ಒಂದು ಕುಕ್ಕರ್ ತೊಗೊಂಡು ಅದ್ರಾಗ ಒಂದು ಆಲೂಗಡ್ಡೆ ಹಾಕ್ಕೊಂಡೇನಿ. ಯಾಕಂದ್ರೆ ಸ್ವಲ್ಪ ಪರೋಟ ಮಾಡೋಕ್ಕೆ ಗಟ್ಟಿ ಬೇಕಲ್ಲ, ಅದ್ರ ಸಂಬಂಧ ಅದಕ್ಕೆ ಇಲ್ಲೇ ಕುಂಬಳಕಾಯಿ ಹಾಕ್ಕೊಂಡ, ಬೆಳ್ಳುಳ್ಳಿ ಹಾಕ್ಕೊಂಡ ನಾ ಏನು ಮಾಡತ್ತೇನೆ, ಸ್ವಲ್ಪ ನೀರು ಹಾಕ್ಕೊಂಡ ಕೊತ್ತಂಬರಿನೂ ಹಾಕ್ಕೊಳತ್ತೇನೆ ಇದ್ರಾಗ. ಹಿಂಗೆ ನಾ ಇದನ್ನು ಬೇಯಿಸ್ಕೊಳತ್ತೇನೆ. ನೀವು ಬೇಕಾದರೆ ಸಪ್ರೇಟ್ ಪಂಪ್ಕಿನ್ ಅಷ್ಟನ್ನು ಬೇಯಿಸ್ಕೋಬೋದು. ಹಿಂಗೆ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಈ ನೀರನ್ನು ನಾವು ಚಪಾತಿ ಹಿಟ್ಟು ಅಂದ್ರೆ ಪರೋಟ ಹಿಟ್ಟು ಕಲಿಸ್ಕೊಳಕ್ಕೂ ಯೂಸ್ ಮಾಡ್ಬೋದು. ಆಮೇಲೆ ಕುಕ್ಕರಿಂದ ಹೊರಗೆ ತೆಗೆದ್ಮೇಲೆ ಇದನ್ನ ಏನು ಮಾಡತ್ತೇನೆ, ಹಿಂಗೆ ಚಂದಂಗೆ ಸ್ಮ್ಯಾಶ್ ಮಾಡತ್ತೇನೆ. ಯಾಕೋ ಸ್ವಲ್ಪ ನನಗಿದು ಹಳ್ಳಕ್ಕಾಗೈತಿ ಅಂತ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಗಟ್ಟಿ ಆಗಕ್ಕೆ ನಾ ಇಲ್ಲಿ ಏನು ಮಾಡತ್ತೀನಿ, ಕಡ್ಲಿ ಹಿಟ್ಟು ಹಾಕ್ಕೊಳತ್ತೀನಿ. ಸೊ ಸ್ವಲ್ಪ ಇದು ಅಳ್ಳಕ್ಕ ಆಗ್ತೈತೆ ಅಂತ ಅನಿಸ್ತೈತಿ. ನಾ 2ನೇ ಟೈಮ್ ಮಾಡೇನಿ ಇದನ್ನು, ಆದರೂ ಹಿಂಗೆ ನಂಗೆ ಅಳ್ಳಕ್ಕ ಬಂದೈತಿ, ಇರುವತ್ತಾಕತ್ತೆ ಅಂತ ಹೇಳ್ಬಿಟ್ಟು ನಾ ಇಲ್ಲಿ ಬೇಸನ್ ಹಿಟ್ಟು ಹಾಕ್ಕೊಳತ್ತೀನಿ. ಇಲ್ಲಾಂದ್ರೆ ನೀವು ಸ್ಟೀಮ್ನ್ಯಾಗ ಬೇಯಿಸ್ಕೊಂಡ್ರೆ ಸ್ವಲ್ಪ ಇದಾಗ್ತೈತಿ. ಯಾಕಂದ್ರೆ ಪಂಪ್ಕಿನ್ ಒಳಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಿಂಗೆ ಆಗ್ತೈತಿ. ಸೊ ಬೇಸನ್ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ಇಲ್ಲಿ ಏನು ಮಾಡತ್ತೇನಂದ್ರೆ, ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಚಂದಂಗೆ ಕಲಿಸ್ಕೊಂಬಿಡಾಕತ್ತೇನೆ ಇದನ್ನು. ಸೊ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ. ಮಕ್ಕಳು ಮತ್ತು ಜಿಗದ್ಯಾಡಿ ತಿಂತಾರೆ ಇದನ್ನು. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನತ್ತೀರಿ, ಫಿಟ್ಟಾಗಿರ್ಬೇಕಂತ ಅನ್ಕೊಳತ್ತೀರಿ, ಮತ್ತು ದೇಹದಾಗ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಜಾಸ್ತಿ ಮಾಡ್ಕೋಬೇಕನ್ನತ್ತೀರಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬೇಕನ್ನತ್ತೀರಲ್ಲ, ಅವರೆಲ್ಲನೂ ಕುಂಬಳಕಾಯಿ ತಿನ್ನೋದು ಭಾರಿ ಇಂಪಾರ್ಟೆಂಟ. ಇದ್ರಾಗ ಭಾಳ ಡಿಶಸ್ ಮಾಡ್ತಾರೋ. ನಾ ಇದ್ರಾಗ ಒಂದು 4-5 ಡಿಶಸ್ ನಿಮ್ಗೆ ಆಲ್ರೆಡಿ ತೋರ್ಸೇನಿ, ಇದನ್ನೊಂದು ತೋರ್ಸತ್ತೀನಿ. ಸೊ ಹಿಂಗೆ ನಾ ಈ ಥರನ ಉಂಡೆ ಮಾಡಿ ಇಟ್ಕೊಂಡು, ಸೊ ಇದೇನು ಕುಂಬಳಕಾಯಿ ಕುದಿಸಿದ ನೀರು ಇತ್ತಲ್ಲ ಅದ್ರಲ್ಲೇನ ನಾ ಇದನ್ನು ಹಿಟ್ಟು ಕಲಿಸ್ಕೊಂಡೇನಿ. ಆಲ್ರೆಡಿ ನಿಮಗೆ ಎಣ್ಣೆ ಇಲ್ಲದ ಹಿಟ್ಟು ಹೆಂಗೆ ಕಲಿಸ್ಕೊಳ್ಳೋದತ್ತು ಪ್ರೀವಿಯಸ್ ವೀಡಿಯೋದಾಗ ತೋರ್ಸೇನಿ. ಅದರ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ, ಒಂದು ಸತಿ ಚೆಕ್ ಮಾಡ್ಕೊರಿ. ಹಿಂಗೆ ಸಣ್ಣ 2 ಉಳ್ಳಿ ತೊಗೊಂಡು ಅವತ್ತು ಹಿಟ್ಟು ಹಚ್ಚಿ ಒಂದಿಟ್ಟು ಅವ್ರ ಮ್ಯಾಲೆ ಅವ್ರ ರುದ್ದಾಕತ್ತೇನೋ ಅವ್ರನ್ನ ಏನು ಮಾಡೋದು ಅಂದ್ರೆ ಅವು ಫ್ಲ್ಯಾಟ್ ಆಗಬೇಕಲ್ಲ, ಹಿಂಗೆ ಅವಕ್ಕೊಂದು ಸ್ವಲ್ಪ ಭಾರ ಹಾಕಿ ಬಡ್ದೀವಿ ಅಂದ್ರೆ ಹೇಳಿದಂಗೆ ಕೇಳ್ತಾವೆ. ಅದಕ್ಕೆ ಸೊ ಸಣ್ಣ ಚಮಚದಾಗ ಸ್ವಲ್ಪ ಹಿಟ್ಟು ಅದು ಇದನ್ನ ಏನು ಪಂಪ್ಕಿನ್ ಇದನ್ನಿತ್ತಲ್ಲ ಸ್ಟಫಿಂಗ, ಅದನ್ನು ತೊಗೊಂಡಿದ್ರಾಗ ಹಾಕಿ ಹಿಂಗೆ ನೋಡಿ ಹಿಂಗೆ ಮಾಡ್ಕೊಳತ್ತನ. ಅದಕ್ಕೆ ಬಡಿಯಾಕತ್ತೇನೆ, ಹೇಳ್ದಂಗೆ ನೀ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನೋಡು ನೀನು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ನೀನು ಬಡಿತಾರತ್ತ, ಅದಕ್ಕೆ ವಾರ್ನಿಂಗ್ ಮಾಡಕತ್ಬಿಟ್ಟೇನಿ ನಾನು. ಸೊ ಹಿಂಗೆ ಅದನ್ನು ಚಂದಂಗೆ ನಿಮಗೆ ಯಾವ ಸೈಜ್ನಾಗ ಬೇಕಲ್ಲ, ದೊಡ್ಡದು ಬೇಕಾರೆ ದೊಡ್ಡದು, ಸಣ್ಣದು ಬೇಕಾರೆ ಸಣ್ಣದ, ನಿಮಗೆ ಹೆಂಗೆ ಬೇಕು ಹಂಗೆ ಅದನ್ನು ಹಿಂಗೆ ಲಟ್ಟಿಸ್ಕೋಬೇಕು. ಬೇಕಾದ್ರೆ ತಳ್ಳಗೆ ಲಟ್ಟಿಸ್ಕೊರಿ, ಇಲ್ಲ ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ಳೋರಿದ್ರೂ ಲಟ್ಟಿಸ್ಕೊಂಡ್ರೆ ನಡಿತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಆಮೇಲೆ ಇದನ್ನು ಫುಲ್ ಕಾದಿರೋ ಹಂಚು ಒಳಗೆ ತೊಗೊಂಡು ರಪ್ಪತ್ತು ಹಿಂಗೆ ಒಗೆದು ಬಿಟ್ಟಿವು ಅಂದ್ರೆ ಪಾಪ ಅದು ವಿಲಿ ಒದ್ಯಾಡಿ ರೆಡಿ ಆಗಿಬಿಡ್ತೈತಿ. 2 ಕಡೆ ಚಂದಂಗೆ ಬೇಯಿಸ್ಕೊರಿ, ಎಣ್ಣೆ ತುಪ್ಪ ಏನೂ ಹಚ್ಚಕ್ಕೆ ಹೋಗ್ಬೇಡ್ರಿ, ಹಂಗೆ ಬೇಯಿಸ್ಕೊರಿ. ಮಸ್ತ್ ಟೇಸ್ಟಿ ಇರ್ತೈತಿ ಇದು. ಇದ್ರಾಗ ಪಪ್ಪಾಯ ಮತ್ತು ಕ್ಯಾರೆಟ್ಗಿಂತನೂ ಜಾಸ್ತಿ ವಿಟಮಿನ್ ಎ ಇರ್ತೈತಿ. ಇದರಿಂದ ಕಣ್ಣಿನಗೇನು ಭಾಳ ಒಳ್ಳೇದ, ಮತ್ತು ಕಣ್ಣಿನ ಸಂಬಂಧಿತ ಏನು ರೋಗಗಳು ಇರ್ತಾವಲ್ಲ ಅವು ಕಡಿಮೆ ಆಗ್ತೈತತ್ತು ನಮ್ಮ ಅಜ್ಜಿ ಹೇಳ್ತಿದ್ಲು. ಮತ್ತು ನಮಗೆ ಗ್ಯಾಸ್ಟ್ರಿಕ್ ಆದಾಗಂತೂ ಇದನ್ನು ಭಾಳ ಕೊಡ್ತಿದ್ರು. ಹಿಂಗೆ ಪರೋಟ ಮಾಡಿ ಕೊಡ್ತಿರ್ಲಿಲ್ಲ, ಜ್ಯೂಸ್ ಮಾಡಿ ಕೊಡ್ತಿದ್ರು, ಅಷ್ಟು ಡಿಫ್ರೆನ್ಸ್. ಒಟ್ಟು ಕುಂಬಳಕಾಯಿ ಮಾತ್ರ ಒಳಗೆ ತುರೀಕಿ ಇಡ್ತಿದ್ರು. ಈಗೂ ನಾನು ನನ್ನ ಮಕ್ಕಳ ಸಂಬಂಧ ತುರುಕಾತೇನೆ. ಅವಾಗ ದೊಡ್ಡವ್ರು ಹೇಳಿದ್ದು ನಾ ಕೇಳ್ತಿರ್ಲಿಲ್ಲ, ಈಗ ನಾ ಹೇಳೋದು ನನ್ನ ಮಕ್ಳು ಕೇಳವ. ರಟ್ಟ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಅದು. ಇನ್ನು ನಮಗೆಲ್ಲ ಮಾಡ್ಕೊಂಡ್ರೆ ಆಗ್ಬಿಡ್ತಾನೆ, ನನಗೆ ಕಂದೋಗು ಮಾಡ್ಬೇಕಲ್ಲ, ಅದಕ್ಕೂ ಏನು ಮಾಡಕತ್ತೇನಿ, ಒಂದು ಸ್ವಲ್ಪ ದೊಡ್ಡ ಉಳ್ಳಿ ತೊಗೊಂಡು ಹಿಟ್ಟಿನ್ಯಾಗ ಅದನ್ನು ಸ್ವಿಮ್ಮಿಂಗ್ ಮಾಡಿಸ್ಕೊಂಡು ಬಂದು ಒಂದು ಸ್ವಲ್ಪ ದೊಡ್ಡದು ಫುಲ್ಲು ಚಪಾತಿ ಸೈಜಿಗೆ ಇಲ್ಲಿ ಲಟ್ಟಿಸ್ಕೋಬೇಕಾಗ್ತೈತಿ. ಮಕ್ಳಿಗೆ ಟಿಫನ್ ಬಾಕ್ಸ್ನಾಗ ನೀವು ಇದು ಹಾಕಿದ್ರಂದ್ರೆ ಮಕ್ಕಳು ಜಿಗದ್ಯಾಡಿ ತಿಂತಾವು, ಒಂದಿಟ್ಟು ಬಿಟ್ಕೊಂಡು ಬರೋಂಗಿಲ್ಲ. ಮತ್ತು ದಿನ ಹಿಂಗೆ ಮಾಡಿಕೊಡ ಯಾವತ್ತು ಹೇಳಿ ನಿಮ್ಮನ್ನು ಕೇಳ್ತಾವೆ. ಸೊ ಹೀಗೆಲ್ಲ ಪೂರ ಅವನ್ನ ಚಪಾತಿ ತುಂಬ ಹರಡ್ಕೊಂಡು ಹಿಂಗೆ ಅದನ್ನು ಸುತ್ತಿ ಬಿಡೋದು
ನೋಡ್ರಿ ಇಲ್ಲಿ ಹೆಂಗೆ ಸುರುಳಿ ಸುತ್ತಾಕತ್ತೇನ ಸೇಮ್ ಟು ಸೇಮ್ ಹಿಂಗೆ ಸುರುಳಿ ಸುತ್ತರಿ ಸ್ವಲ್ಪ ಹಿಟ್ಟಿನ್ಯಾಗ ಉಳ್ಳಾಡ್ಸ್ಕೊಂಬಿಡ್ರಿ ಅದನ್ನ, ಅಂದ್ರೆ ಕೈಗೆ ಅಂಟ್ಕೊಳಂಗಿಲ್ಲ. ಇಲ್ಲಾಂದ್ರೆ ಕೈಗೆ ಅಂಟ್ಕೋತೈತಿ. ಮತ್ತು ಮಕ್ಳಿಗೆ ಮಾಡುವಾಗ ಬೆಟ್ರ್ ತುಪ್ಪ ಹಚ್ಚುತ್ತ ಬರ್ರಿ. ಮತ್ತು ದಂಡಿ 2 ಸೈಡ್ ತೆಗೆದು ಹಿಂಗೆ ಸಣ್ಣವಾಗಿ ಚಾಕು ಸಹಾಯದಿಂದ ನಾ ಕಟ್ ಮಾಡ್ಕೊಂಡು ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ನೋಡಿ ಹಿಂಗೆ ಪ್ರೆಸ್ ಮಾಡ್ಕೊಳತ್ತೀನಿ. ಕೈಗೆ ಹಿಟ್ಟು ಹಚ್ಚಲಿಲ್ಲ ಅಂದ್ರೆ ಹತ್ಕೋತಾವ. ಅದಕ್ಕೆ ಆಮೇಲೆ ಅವ್ರನ್ನ ಏನು ಮಾಡೋದಂದ್ರೆ ಬಿಸಿ ತವಾದ್ಮೇಲೆ ಹಾಕಿ ಆ ಕಡೆ ಈ ಕಡೆ ಚಂದಂಗೆ ಬೇಯಿಸ್ಕೋಬೇಕು. ಮತ್ತು ಸೈಡನ್ನು ಬೇಯಿಸ್ಕೋಬೇಕಾಗ್ತೈತಿ. ನೀವು ಬೇಕಾದ್ರೆ ಮಕ್ಳಿಗೆ ಮಾಡತ್ತಿದ್ರೆ ತುಪ್ಪ ಹಾಕ್ರಿ. ನಾನು ತುಪ್ಪ ಸಜೆಸ್ಟ್ ಮಾಡ್ತೀನಿ. ಮಕ್ಳಿಗೆ ತುಪ್ಪ ಭಾಳ ಅವಶ್ಯಕತೆ ಐತಿ. ಆದ್ರೆ ದಯವಿಟ್ಟು ಎಣ್ಣೆ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಯಾವುದೇ ಕಾರಣಕ್ಕೂ. ಹಂಗಂತ ಹೇಳಿ ಮತ್ತು ತುಪ್ಪನೂ ಹುಯಿ ಅಂತ ಹಾಕಬೇಡ್ರಿ, ಬಿಕಾಸ್ ಕ್ಯಾಲರಿನೂ ಜಾಸ್ತಿ ಆಗ್ತೈತಿ. ಲಿಮಿಟೆಡ್ ಹಾಕ್ರದನ್ನು. ಮತ್ತು ಇನ್ನೊಂದು ಇದ್ರದ್ದು ಬೆನಿಫಿಟ್ಸ್ ಏನಂದರೆ ಇದರೊಳಗೆ ಭಾಳ ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಡೈಜೆಷನ್ ಏನಿರ್ತೈತಲ್ಲ ಆ ಕೆಪಾಸಿಟಿನ ಜಾಸ್ತಿ ಮಾಡ್ತೈತಿ. ಮತ್ತು ದೇಹದೊಳಗೆ ಇರುವಂಥ ಅನ್ವಾಂಟೆಡ್ ಕೊಬ್ಬು ಏನಿರ್ತೈತಲ್ಲ ಅದ್ರೂ ಇದು ಕಡಿಮೆ ಮಾಡ್ತೈತಿ. ಸೊ ಇದರಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಬೆನಿಫಿಟ್ಸ್ಗಳದಾವು ನೋಡೋಣ. ಇಲ್ಲಿ ಕುಂಬಳಕಾಯಿನ ಹಿಂಗೆ ಪರೋಟಾಗತ್ತೆ ಮಾಡ್ಕೊಂಡು ನನ್ನ ಫೇವ್ರೆಟ್ ಪಲ್ಯ ಆದಂಥ ಚೌಳಿಕಾಯಿ ಮತ್ತು ಕ್ಯಾಬೇಜ, ಮೊಸರ, ಹಸಿಮೆಣ್ಸಿನಕಾಯಿ ಚಟ್ನಿ ಜೊತೆ ಒಂದು 2-3 ಪರೋಟ ಬಡ್ದು ಮಸ್ತ್ ಗಡದ್ದು ನಿದ್ದೆ ಮಾಡಕತ್ಬಿಟ್ಟೇನಿ. ನಿಮ್ಮ ಸಂಡೇ ಹೆಂಗಿತ್ತು? ನೀವು ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳ್ರಿ. ನಾನ್ ವೆಜ್ ತಿನ್ನೋರಂತೂ ನಾನ್ ವೆಜ್ಜೇ ಮಾಡಿರ್ತೀರಿ. ವೆಜ್ ತಿನ್ನೋರು ಏನು ಮಾಡಿರಿ ಅಂತ ಕಮೆಂಟದಾಗ ತಿಳಿಸ್ರಿ. ಮತ್ತು ನನ್ನ ವೀಡಿಯೋಗೆ ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿಪ್ಪ. ನಾನು ನಿಮ್ಮ ಮನೆ ಮಗಳಿದ್ದಂಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ನನಗೂ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಕಾಯ್ತಿರ್ತನು.